ಎಲ್ರಿಗೂ ನಮಸ್ಕಾರ. ಆಗಸ್ಟ್ 12 ಬುಧವಾರ ಅಂದ್ರೆ ನಾಳೆನೆ ಅತ್ಯಂತ ಶಕ್ತಿಶಾಲಿ ಹಾಗೂ ಪವಿತ್ರವಾದ ಅಮಾವಾಸ್ಯೆ ಬಂದೊದಗಿದೆ. ಈ ದಿನದ ಮತ್ತೊಂದು ವಿಶೇಷವಂದ್ರೆ ಇದೇ ದಿನದಂದು ಸಂಪೂರ್ಣ ಸೂರ್ಯಗ್ರಹಣವು ಸಂಭವಿಸುತ್ತಿದೆ. ಈ ಆಗಸ್ಟ್ 12ರ ಅಮಾವಾಸ್ಯೆಯೊಂದಿಗೆ ಪವಿತ್ರವಾದ ಆಷಾಢ ಮಾಸವು ಮುಕ್ತಾಯಗೊಂಡು ಅತ್ಯಂತ ಶುಭಪ್ರದವಾದ ಶ್ರಾವಣ ಮಾಸವು ಪ್ರಾರಂಭವಾಗುತ್ತದೆ. ಅಮಾವಾಸ್ಯೆಯ ದಿನದಂದು ನಾವು ಪಾಲಿಸಬೇಕಾದ ಕಠಿಣ ನಿಯಮಗಳು ಹಾಗೂ ಈ ದಿನ ಸಂಭವಿಸುವ ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಕೆಲವು ಅತ್ಯಂತ ಪ್ರಮುಖವಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂದು ಟೈಪ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ವಿಷಯಕ್ಕೆ ಬರೋಣ. ಈ ತಿಂಗಳ 12ನೇ ತಾರೀಕಿನ ಅಮಾವಾಸ್ಯೆಯ ದಿನದಂದು ಸಂಭವಿಸುವ ಸೂರ್ಯಗ್ರಹಣವು ಈ ವರ್ಷದಲ್ಲಿ ಸಂಭವಿಸುತ್ತಿರುವ ಮೊದಲ ಸಂಪೂರ್ಣ ಸೂರ್ಯಗ್ರಹಣವಾಗಿದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ಈ ಸಂಪೂರ್ಣ ಸೂರ್ಯಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಕಾಣಿಸುವುದಿಲ್ಲ. ಈ ಸೂರ್ಯಗ್ರಹಣವು ಸ್ಪೇನ್ ಮತ್ತು ಐಲ್ಯಾಂಡ್ ದೇಶಗಳಲ್ಲಿ ಮಾತ್ರ ಸಂಪೂರ್ಣವಾಗಿ ಕಾಣಿಸುತ್ತದೆ. ಇನ್ನುಳಿದ 53 ದೇಶಗಳಲ್ಲಿ ಭಾಗಶಃ ಸೂರ್ಯಗ್ರಹಣವಾಗಿ ಕಾಣಿಸಿಕೊಳ್ಳುತ್ತದೆ. ನಮ್ಮ ಭಾರತದಲ್ಲಿ ಈ ಗ್ರಹಣವು ಗೋಚರಿಸದಿರುವುದರಿಂದ ನಾವು ಗ್ರಹಣಕ್ಕೆ ಸಂಬಂಧಿಸಿದ ಯಾವುದೇ ಕಠಿಣ ನಿಯಮಗಳನ್ನು ಪಾಲಿಸಬೇಕಾದ ಅಗತ್ಯವಿಲ್ಲ. ಅಂದರೆ ಗ್ರಹಣದ ಸಮಯದಲ್ಲಿ ಆಹಾರದ ಮೇಲೆ ದರ್ಬೆ ಅಥವಾ ತುಳಸಿ ಎಲೆಗಳನ್ನು ಹಾಕುವುದು, ಗ್ರಹಣ ಹಿಡಿದಾಗ ಪಟ್ಟು ಸ್ನಾನ ಮಾಡುವುದು, ಗ್ರಹಣ ಬಿಟ್ಟಾಗ ಬಿಡು ಸ್ನಾನ ಮಾಡುವುದು ಅಥವಾ ಗರ್ಭಿಣಿ ಮಹಿಳೆಯರು ಗ್ರಹಣದ ನಿಯಮಗಳನ್ನು ಪಾಲಿಸುವುದು ಈ ಯಾವುದನ್ನೂ ಮಾಡುವ ಅಗತ್ಯವಿಲ್ಲ. ಗ್ರಹಣದ ಬಗ್ಗೆ ಯಾರೂ ಯಾವುದೇ ರೀತಿಯ ಭಯ, ಆತಂಕ ಅಥವಾ ಅಪನಂಬಿಕೆಗಳಿಗೆ ಒಳಗಾಗಬೇಕಾಗಿಲ್ಲ. ಆದರೆ ಗ್ರಹಣದ ನಿಯಮಗಳು ಇಲ್ಲದಿದ್ದರೂ ಈ ದಿನ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆ ಆಗಿರುವುದರಿಂದ ಅಮಾವಾಸ್ಯೆಗೆ ಸಂಬಂಧಿಸಿದ ಧಾರ್ಮಿಕ ನಿಯಮಗಳು ಮತ್ತು ವಿಧಿವಿಧಾನಗಳನ್ನು ನಾವು ಪ್ರತಿಯೊಬ್ಬರೂ ತಪ್ಪದೆ ಕಡ್ಡಾಯವಾಗಿ ಪಾಲಿಸಲೇಬೇಕು. ಅಮಾವಾಸ್ಯೆಯ ದಿನ ಪಾಲಿಸಬೇಕಾದ ಕಡ್ಡಾಯ ನಿಯಮಗಳು ಮತ್ತು ದೋಷ ನಿವಾರಣೆ. ಆಗಸ್ಟ್ 12ರ ಅಮಾವಾಸ್ಯೆಯ ದಿನದಂದು ಪ್ರತಿಯೊಬ್ಬರೂ ಬೆಳಿಗ್ಗೆ ಬೇಗ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಏಳಲು ಪ್ರಯತ್ನಿಸಿ ಅಥವಾ ಸೂರ್ಯ ಹುಟ್ಟುವ ಮುಂಚೆಯೇ ಎದ್ದು ತಲೆ ಸ್ನಾನವನ್ನು ಮಾಡಿ. ಈ ಅಮಾವಾಸ್ಯೆಯ ದಿನ ನೀವು ಸ್ನಾನ ಮಾಡುವ ನೀರಿನಲ್ಲಿ 1 ಚಿಟಿಕೆ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿ. ಹೀಗೆ ಮಾಡುವುದರಿಂದ ನಿಮಗಂಟಿರುವ ತೀವ್ರವಾದ ನರದೃಷ್ಟಿ ದೋಷಗಳು, ಜನರ ದೃಷ್ಟಿ ಹಾಗೂ ನಕಾರಾತ್ಮಕ ಶಕ್ತಿಗಳಿಂದ ಬರುವ ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಅಮಾವಾಸ್ಯೆಯ ದಿನ ತಪ್ಪದೆ ನಿಮ್ಮ ಇಡೀ ಮನೆಯನ್ನು ಶುಚಿಗೊಳಿಸಿ, ಮನೆಯನ್ನು ಕಲ್ಲುಪ್ಪಿನ ನೀರಿನಿಂದ ಒರೆಸಿ, ತದನಂತರ ಮನೆ ತುಂಬ ಅರಿಶಿನ ನೀರನ್ನು ಪ್ರೋಕ್ಷಣೆ ಮಾಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ದುಷ್ಟ ಶಕ್ತಿಗಳು, ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೊರಟು ಹೋಗಿ ಮನೆಯೊಳಗೆ ದೈವಿಕ ಶಕ್ತಿಗಳು ಹಾಗೂ ಲಕ್ಷ್ಮೀದೇವಿ ಪ್ರವೇಶಿಸುತ್ತಾಳೆ. ಈ ಅಮಾವಾಸ್ಯೆಯ ದಿನ ತಪ್ಪದೆ ನಿಮ್ಮ ಮನೆ ಬಾಗಿಲಿಗೆ ಬೂದುಗುಂಬಳಕಾಯಿಯನ್ನು ಕಟ್ಟಿ. ಅಮಾವಾಸ್ಯೆಯ ದಿನ ಮನೆಗೆ ಕುಂಬಳಕಾಯಿ ಕಟ್ಟುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಬೆಳವಣಿಗೆಯನ್ನು ನೋಡಿ ಸಹಿಸದೇ ಇರುವವರು, ನಿಮ್ಮ ಮೇಲಿರುವಂತ ಕೆಟ್ಟ ಕಣ್ಣು ದೃಷ್ಟಿ ಹಾಗೂ ಸಂಬಂಧಿಕರ ಹೊಟ್ಟೆ ಉರಿಯಿಂದ ನೀವು ತೊಂದರೆ ಅನುಭವಿಸುತ್ತಿದ್ದರೆ ತಕ್ಷಣವೇ ಮನೆಗೆ ಕುಂಬಳಕಾಯಿ ಕಟ್ಟಿ. ಅಮಾವಾಸ್ಯೆಯ ದಿನ ಕಟ್ಟುವ ಕುಂಬಳಕಾಯಿಗೆ 1000 ಪಟ್ಟು ಹೆಚ್ಚಿನ ಶಕ್ತಿ ಇರುತ್ತದೆ. ಆದ್ದರಿಂದ ಅಮಾವಾಸ್ಯೆಯ ದಿನ ಬೆಳಿಗ್ಗೆಯೇ ಒಂದು ಬೂದು ಕುಂಬಳಕಾಯಿಯನ್ನು ತಂದು ಅರಿಶಿಣ ಕುಂಕುಮದ ಬೊಟ್ಟಿಟ್ಟು ನಿಮ್ಮ ಪತಿ, ಮಗ ಅಥವಾ ಸಹೋದರರ ಕೈಯಿಂದ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿಸಿ. ಒಂದು ವೇಳೆ ನಿಮಗೆ ಬೂದು ಕುಂಬಳಕಾಯಿ ಸಿಗದೇ ಇದ್ದರೆ ಮನೆ ಮುಂಭಾಗದಲ್ಲಿ ಲೋಳೆ ರಸ ಗಿಡ ಅಂದ್ರೆ ಆಲೋವೆರಾ ಗಿಡವನ್ನು ತಂದು ಕಟ್ಟಿದರೂ ಬಹಳ ಒಳ್ಳೆಯದು. ಯಾರು ತೀವ್ರವಾದ ಬಡತನ, ಸಾಲದ ಬಾಧೆ ಮತ್ತು ಹಣಕಾಸಿನ ತೊಂದರೆಗಳಿಂದ ಬಳಲುತ್ತಿದ್ದೀರೋ ಅಂತವರು ಈ ಅಮಾವಾಸ್ಯೆಯ ದಿನ ಮರೆಯದೆ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಉಪ್ಪಿನ ಮೂಟೆಯನ್ನು ಕಟ್ಟಿ, ಒಂದು ಕೆಂಪು ಬಟ್ಟೆಯಲ್ಲಿ ಕಲ್ಲುಪ್ಪನ್ನು ಮೂಟೆ ಕಟ್ಟಿ ನಿಮ್ಮ ಮನೆಯ ಸಿಂಹದ್ವಾರದ ಹೊರಗಡೆ ತೂಗು ಹಾಕಿ. ಇದರಿಂದ ನಿಮ್ಮ ಮನೆಗೆ ವಿಪರೀತವಾದ ಧನಾಕರ್ಷಣೆ ಉಂಟಾಗಿ ಹಣಕಾಸಿನ ಕಷ್ಟಗಳೆಲ್ಲವೂ ತಕ್ಷಣವೇ ತೀರುತ್ತವೆ. ನಮ್ಮಲ್ಲಿ ಹಲವರಿಗೆ ವಿಪರೀತ ನರದೃಷ್ಟಿ ಇರುತ್ತದೆ. ಇನ್ನು ಕೆಲವರಿಗೆ
ಪದೇ ಪದೇ ಅನಾರೋಗ್ಯ ಕಾಯಿಲೆಗಳು ಬರುತ್ತಿರುತ್ತವೆ. ಅಂತವರು ಈ ಅಮಾವಾಸ್ಯೆಯ ದಿನ ಕಡ್ಡಾಯವಾಗಿ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆದುಕೊಳ್ಳಿ. ಅಮಾವಾಸ್ಯೆಯ ದಿನ ಉಪ್ಪಿನಿಂದ ದೃಷ್ಟಿ ತೆಗೆದರೆ ಎಷ್ಟೇ ದೊಡ್ಡ ದೃಷ್ಟಿದೋಷವಿದ್ದರೂ ತಕ್ಷಣವೇ ನಿವಾರಣೆಯಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ತಪ್ಪದೆ ಕಲ್ಲುಪ್ಪಿನಿಂದ ದೃಷ್ಟಿ ತೆಗೆಯಿರಿ. ನಮ್ಮಲ್ಲಿ ಕೆಲವರಿಗೆ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕಲು ಆಗುವುದಿಲ್ಲ. ಹಾಗಾಗಿ ಅವರು ರಾತ್ರಿ ವೇಳೆಯೇ ಮನೆ ಮುಂದೆ ರಂಗೋಲಿ ಹಾಕಿಡುತ್ತಾರೆ. ಆದರೆ ಈ ಅಮಾವಾಸ್ಯೆಯ ದಿನ ಮಾತ್ರ ಯಾವುದೇ ಕಾರಣಕ್ಕೂ ರಾತ್ರಿ ವೇಳೆ ರಂಗೋಲಿ ಹಾಕಬೇಡಿ. ಹೀಗೆ ಮಾಡಿದರೆ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯ ಬದಲಾಗಿ ದರಿದ್ರ ದೇವತೆ ಮತ್ತು ದುಷ್ಟಶಕ್ತಿಗಳು ಪ್ರವೇಶಿಸುತ್ತವೆ. ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಎದ್ದು ಮನೆ ಮುಂದೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ತಕ್ಷಣವೇ ದೂರವಾಗುತ್ತದೆ. ಅಮಾವಾಸ್ಯೆಯ ದಿನ ತಪ್ಪದೆ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಈ ದಿನ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ತಿನ್ನಬಾರದು. ಒಂದು ವೇಳೆ ತಿಂದರೆ ನಿಮ್ಮ ಜಾತಕದಲ್ಲಿ ದುರದೃಷ್ಟ ಹೆಚ್ಚಾಗುತ್ತದೆ. ಅಮಾವಾಸ್ಯೆಯ ದಿನ ಸಂಜೆಯ ಸಮಯದಲ್ಲಿ ನಿಮ್ಮ ಮನೆ ತುಂಬಾ ಸಾಂಬ್ರಾಣಿ ಧೂಪದ ಹೊಗೆಯನ್ನು ಹಾಕಿ. ಹೀಗೆ ಇಡೀ ಮನೆಗೆ ಧೂಪ ಹಾಕುವುದರಿಂದ ಮನೆಗೆ ಹಿಡಿದಿರುವ ಅಷ್ಟ ದರಿದ್ರಗಳು ದೂರವಾಗಿ ನಿಮ್ಮ ಮನೆಗೆ ಧನಲಕ್ಷ್ಮೀ ದೇವಿ ಹೆಜ್ಜೆ ಇಡುತ್ತಾಳೆ. ಈ ಅಮಾವಾಸ್ಯೆಯ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಕಪ್ಪು ಬಟ್ಟೆ ಧರಿಸಿದರೆ ಬೇಡದ ಕಷ್ಟಗಳು ಎದುರಾಗುತ್ತವೆ. ಹಾಗೆಯೇ ಈ ದಿನ ಕೂದಲು ಕತ್ತರಿಸುವುದು ಹಾಗೂ ಉಗುರು ಕತ್ತರಿಸುವುದನ್ನು ಕಡ್ಡಾಯವಾಗಿ ಮಾಡಬೇಡಿ. ಇಲ್ಲದಿದ್ದರೆ ಮನೆಯಲ್ಲಿ ದರಿದ್ರ ದೇವತೆ ತಾಂಡವವಾಡುತ್ತಾಳೆ. ನಾವು ಮನೆಯ ಬೀರೋವನ್ನು ಸಾಕ್ಷಾತ್ ಲಕ್ಷ್ಮೀದೇವಿ ಎಂದು ಭಾವಿಸುತ್ತೇವೆ. ಆದ್ದರಿಂದ ಅಮಾವಾಸ್ಯೆಯ ದಿನ ನಿಮ್ಮ ಮನೆಯ ಬೀರೋವನ್ನು ಸ್ವಚ್ಛಗೊಳಿಸಿ ಬೀರುವಿನ ಮೇಲೆ ಅರಿಶಿಣ ಕುಂಕುಮದಿಂದ ಸ್ವಸ್ತಿಕ್ ಗುರುತನ್ನು ಹಾಕಿ. ಇದರಿಂದ ಮನೆಯಲ್ಲಿ ಅನಗತ್ಯ ಖರ್ಚುಗಳು ಕಡಿಮೆಯಾಗಿ ಆಕಸ್ಮಿಕ ಧನನಷ್ಟ ತಪ್ಪಿ ನಿಮ್ಮ ಮನೆಯ ಸಂಪತ್ತು ವೃದ್ಧಿಯಾಗುತ್ತದೆ. ಈ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ನಿಮ್ಮ ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಇದರಿಂದ ಜಾತಕದಲ್ಲಿರುವ ಶನಿದೋಷ, ಅನಾರೋಗ್ಯ ಮತ್ತು ನರದೃಷ್ಟಿ ದೂರವಾಗಿ ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತದೆ. ಮಹಿಳೆಯರಾದರೆ ಎಡಕಾಲಿಗೆ, ಪುರುಷರಾದರೆ ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ. ಮನೆಯಲ್ಲಿರುವ ಸಣ್ಣ ಮಕ್ಕಳಿಗೆ ನಡುದಾರವಾಗಿ ಕಪ್ಪು ದಾರವನ್ನು ಕಟ್ಟಿ. ಈ ಆಷಾಢ ಬಹುಳ ಅಮಾವಾಸ್ಯೆಗೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಪ್ರಾಮುಖ್ಯತೆ ಇದೆ. ಕರ್ನಾಟಕದಲ್ಲಿ ಈ ದಿನವನ್ನು ಭೀಮನ ಅಮಾವಾಸ್ಯೆ, ಜ್ಯೋತಿ ಭೀಮೇಶ್ವರ ವ್ರತ ಅಥವಾ ಕರಾವಳಿ ಭಾಗದಲ್ಲಿ ಆಟಿ ಅಮಾವಾಸ್ಯೆ ಎಂದು ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮಹಾಭಾರತದ ಭೀಮಸೇನನು ಮುನಿಗಳ ಆಶೀರ್ವಾದದಿಂದ ತಪಸ್ಸು ಮಾಡಿ ಶಿವನ ಕೃಪೆಯಿಂದ ತನ್ನ ಕುಟುಂಬವನ್ನು ರಕ್ಷಿಸಿದ ಪವಿತ್ರ ದಿನ ಇದಾಗಿದೆ. ಆದ್ದರಿಂದ ಈ ದಿನದಂದು ಪ್ರತಿಯೊಬ್ಬ ಸುಮಂಗಳಿಯರು ತಮ್ಮ ಪತಿಯ ಆಯುಷ್ಯು, ಆರೋಗ್ಯ ಮತ್ತು ಶ್ರೇಯಸ್ಸಿಗಾಗಿ ಜ್ಯೋತಿ ಭೀಮೇಶ್ವರ ವ್ರತವನ್ನು ಮಾಡುತ್ತಾರೆ. ಇನ್ನು ಮದುವೆಯಾಗದ ಯುವತಿಯರು ತಮಗೂ ಭೀಮನಂತಹ ಪರಾಕ್ರಮಿ, ಗುಣವಂತ ಹಾಗೂ ಶಕ್ತಿಶಾಲಿ ಪತಿ ಲಭಿಸಬೇಕೆಂದು ಈ ವ್ರತವನ್ನು ಆಚರಿಸುತ್ತಾರೆ. ಕರ್ನಾಟಕದ ಸಾಂಪ್ರದಾಯಿಕ ಪೂಜಾ ವಿಧಾನ: 1. ಜ್ಯೋತಿ ಪೂಜೆ. ಈ ದಿನ ಮನೆಯಲ್ಲಿ 2 ದೊಡ್ಡ ಹಣತೆಗಳಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪಗಳನ್ನು ಹಚ್ಚಿ ಶಿವ ಮತ್ತು ಪಾರ್ವತಿಯರ ಸಂಕೇತವಾಗಿ ಪೂಜಿಸಲಾಗುತ್ತದೆ. 2. ಪತಿ ಪೂಜೆ. ಪೂಜೆಯ ನಂತರ ಹೆಂಡತಿಯು ತನ್ನ ಪತಿಯ ಪಾದಗಳನ್ನು ತಟ್ಟೆಯಲ್ಲಿಟ್ಟು ಹಾಲಿನಿಂದ ಹಾಗೂ ನೀರಿನಿಂದ ತೊಳೆದು ಅರಿಶಿಣ ಕುಂಕುಮ ಹಚ್ಚಿ ಹೂವಿಟ್ಟು ಅಕ್ಷತೆ ಹಾಕಿ ಪಾದಪೂಜೆ ಮಾಡುತ್ತಾಳೆ. ನಂತರ ಪತಿಯ ಆಶೀರ್ವಾದ ಪಡೆಯುತ್ತಾಳೆ. ಹೀಗೆ ಮಾಡುವುದರಿಂದ ಗಂಡನ ಆಯುಷ್ಯು ಹೆಚ್ಚಾಗುತ್ತದೆ ಮತ್ತು ಮಹಿಳೆಯರಿಗೆ ದೀರ್ಘ ಸುಮಂಗಲಿ ಯೋಗ ಲಭಿಸುತ್ತದೆ ಎಂಬ ನಂಬಿಕೆ. 3. ಕಡುಬು ಒಡೆಯುವ ವಿಶಿಷ್ಟ ಸಂಪ್ರದಾಯ. ಭೀಮನ ಅಮಾವಾಸ್ಯೆಯಂದು ಕರ್ನಾಟಕದ ಮನೆ ಮನೆಗಳಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಿನಿಂದ ಕಡುಬು ತಯಾರಿಸಲಾಗುತ್ತದೆ. ಈ ಕಡುಬಿನ ಒಳಗೆ ಕಾಯಿನ್ ಅಥವಾ ಅರಿಶಿಣದ ಕೊಂಬನ್ನು ಇಟ್ಟು ಬೇಯಿಸಲಾಗುತ್ತದೆ. ಪೂಜೆಯ ನಂತರ ಈ ಕಡುಬನ್ನು ಮನೆಯ ಸಹೋದರ ಅಂದ್ರೆ ತಮ್ಮ ಅಥವಾ ಅಣ್ಣನ ಕೈಯಿಂದ ಅವರ ಮೊಣಕೈಯಿಂದ ಒಡೆಸುವ ಅತ್ಯಂತ ಸ್ವಾರಸ್ಯಕರವಾದ ಸಂಪ್ರದಾಯ ನಮ್ಮ ಕರ್ನಾಟಕದಲ್ಲಿದೆ. ಸಹೋದರ ಕಡುಬು ಒಡೆದ ನಂತರ ಒಳಗೆ ಸಿಗುವ ನಾಣ್ಯವನ್ನು ಅವನಿಗೆ ನೀಡಿ ಸಹೋದರಿಯರು ಅವನ ಆಶೀರ್ವಾದ ಪಡೆಯುತ್ತಾರೆ.
ಪೂಜೆಯ ಸಮಯದಲ್ಲಿ ಜಪಿಸಬೇಕಾದ ಪವಿತ್ರ ಮಂತ್ರಗಳು: ಒಂದು, ಶಿವ ಪಾರ್ವತಿ ಧ್ಯಾನ ಮಂತ್ರ. ಓಂ ಉಮಾಮಹೇಶ್ವರಾಭ್ಯಂ ನಮಃ, ಪಾರ್ವತೀಪತಯೇ ನಮಃ, ನಮಃ ಶಿವಾಯ. ಪತಿ ಪೂಜೆ ಮಾಡುವಾಗ ಹೆಂಡತಿ ಜಪಿಸಬೇಕಾದ ಮಂತ್ರ: ಮಮ ಬಲ ಮಮ ಭಾಗ್ಯಂ, ಮಮ ಜೀವಸ್ಯ ರಕ್ಷಕಃ, ದೀರ್ಘಾಯುಷ್ಯಂ ಪ್ರದೇಹಿ ಮೇ ಭೀಮೇಶ ಪ್ರಸಾದತಃ. ಇದರ ಅರ್ಥ: ಎನ್ನ ಬಲವು, ಎನ್ನ ಭಾಗ್ಯವು, ಎನ್ನ ಜೀವನದ ರಕ್ಷಕನೂ ಆದ ನನ್ನ ಪತಿಗೆ ಭೀಮೇಶ್ವರನ ಕೃಪೆಯಿಂದ ದೀರ್ಘಾಯುಷ್ಯ ಲಭಿಸಲಿ. 3, ಗಾಯತ್ರಿ ಮಂತ್ರ ಹಾಗೂ ಸೂರ್ಯ ಧ್ಯಾನ. ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 4, ಪಿತೃದೇವತೆಗಳು, ಗೋಸೇವೆ ಮತ್ತು ಸಂಜೆಯ ಪರಿಹಾರಗಳು. ನಮ್ಮ ಹಿಂದೂ ಧರ್ಮಶಾಸ್ತ್ರಗಳ ಪ್ರಕಾರ ಪ್ರತಿ ಅಮಾವಾಸ್ಯೆಯ ದಿನದಂದು ತೀರಿಹೋದ ನಮ್ಮ ಪಿತೃದೇವತೆಗಳು ಕಾಗೆಯ ರೂಪದಲ್ಲಿ ನಮ್ಮ ಮನೆ ಸುತ್ತಲೂ ತಿರುಗಾಡುತ್ತಾರೆ. ಆದ್ದರಿಂದ ಈ ಅಮಾವಾಸ್ಯೆಯ ದಿನ ನಿಮ್ಮ ಮನೆಗೆ ಕಾಗೆ ಬಂದು ಕೂಗಿದರೆ ತಕ್ಷಣವೇ ಕಾಗೆಗೆ ಅನ್ನ ಅಥವಾ ಆಹಾರವನ್ನು ಇಡಿ. ಇದರಿಂದ ಪಿತೃಗಳ ಆಶೀರ್ವಾದ ಸಿಗುತ್ತದೆ. ಈ ದಿನ ನಿಮ್ಮ ಕುಟುಂಬದಲ್ಲಿ ಪಿತೃದೋಷಗಳಿದ್ದರೆ ಮೃತಪಟ್ಟ ಹಿರಿಯರಿಗೆ ತರ್ಪಣ ಬಿಡಿ. ಹಾಗೆಯೇ ಬ್ರಾಹ್ಮಣರಿಗೆ ಸ್ವಯಂಪಾಕ ದಾನ ಕೊಡಿ. ಅಂದರೆ ಒಂದು ಬಾಳೆ ಎಲೆ ಅಥವಾ ವಿಸ್ತಾರವಾದ ಎಲೆಯಲ್ಲಿ ಅಕ್ಕಿ, ತೊಗರಿಬೇಳೆ, ಹುಣಸೆ ಹಣ್ಣು ಮತ್ತು ಕೆಲವು ಬಗೆಯ ತರಕಾರಿಗಳನ್ನು ಇಟ್ಟು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತದೆ. ಅವರು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ. ಇನ್ನು ಇವತ್ತು ಗೋಮಾತೆಯನ್ನು ಪೂಜಿಸಿದರೆ ಅಪಾರ ಪುಣ್ಯ ಸಿಗುತ್ತದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಈ ಅಮಾವಾಸ್ಯೆಯ ದಿನದಂದು ಗೋಮಾತೆಗೆ ದಂಟು ಸೊಪ್ಪು ಅಥವಾ ಹಸಿರು ಹುಲ್ಲನ್ನು ತಿನ್ನಿಸಿ ನಿಮ್ಮ ಮನಸ್ಸಿನಲ್ಲಿರುವ ಆಸೆಯನ್ನು ಹೇಳಿಕೊಂಡರೆ ಆ ಆಸೆ ಖಂಡಿತವಾಗಿಯೂ ಈಡೇರುತ್ತದೆ. ಈ ಅಮಾವಾಸ್ಯೆಯ ದಿನ ನೀವು ಬೇರೆ ಏನೂ ಮಾಡದಿದ್ದರೂ ಪರವಾಗಿಲ್ಲ. ಸಂಜೆ 6 ಗಂಟೆಯ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗಡೆ 2 ದೀಪಗಳನ್ನು ಹಚ್ಚಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿ ದೀಪದ ಎಣ್ಣೆಯೊಳಗೆ 1 ಲವಂಗವನ್ನು ಹಾಕಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯನ್ನು ಕಾಡುತ್ತಿರುವ ದುಷ್ಟಶಕ್ತಿಗಳು ತಕ್ಷಣವೇ ನಶಿಸಿ ನಿಮ್ಮ ಕುಟುಂಬಕ್ಕೆ ಶುಭ ದಿನಗಳು ಪ್ರಾರಂಭವಾಗುತ್ತವೆ. ಅಮಾವಾಸ್ಯೆಯ ದಿನ ಭೂಮಿಯ ಮೇಲೆ ನೆಗೆಟಿವ್ ಎನರ್ಜಿ ಮತ್ತು ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಿರುತ್ತದೆ. ಆದ್ದರಿಂದ ಈ ದಿನ ಕೆಳಗಿನ ಕೆಲಸಗಳನ್ನು ತಪ್ಪಿಯೂ ಮಾಡಬೇಡಿ. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸಬೇಡಿ. ಹೊಸ ಬಿಸಿನೆಸ್ ಅಥವಾ ವ್ಯಾಪಾರ ಪ್ರಾರಂಭಿಸಬಾರದು. ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಹೊಸ ವಸ್ತುಗಳು, ಬಟ್ಟೆ ಅಥವಾ ಆಸ್ತಿಯನ್ನು ಖರೀದಿ ಮಾಡಬಾರದು. ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ದೂರದ ಪ್ರಯಾಣಗಳನ್ನು ಮಾಡಬೇಡಿ. ಭೂಮಿಯ ಮೇಲೆ ನೆಗೆಟಿವಿಟಿ ಹೆಚ್ಚಿರುವುದರಿಂದ ಪ್ರಯಾಣ ಮಾಡಿದರೆ ಬೇಡದ ಅಪಘಾತಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಿರುತ್ತದೆ. ವ್ಯಾಪಾರ ಮಾಡುವವರು ಈ ಅಮಾವಾಸ್ಯೆಯ ದಿನ ನಿಮ್ಮ ಶೋರೂಮ್ ಅಥವಾ ಅಂಗಡಿಗೆ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಯಿರಿ. ಇದರಿಂದ ವ್ಯಾಪಾರದಲ್ಲಿ ಲಾಭ ಹೆಚ್ಚುತ್ತದೆ. ಅಮಾವಾಸ್ಯೆಯ ದಿನ ಸಣ್ಣ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗಬೇಡಿ, ವಿಶೇಷವಾಗಿ ರಾತ್ರಿ ವೇಳೆ. ಹಾಗೆಯೇ ಗರ್ಭಿಣಿ ಮಹಿಳೆಯರು ರಾತ್ರಿ ವೇಳೆ ಹೊರಗೆ ಅಡ್ಡಾಡಬಾರದು. ಈ ದಿನ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಯಾರಿಂದಲೂ ಸಾಲ ಪಡೆಯಬೇಡಿ. ಹಗಲು ವೇಳೆ ನಿದ್ದೆ ಮಾಡಬಾರದು. ಹಾಗೆಯೇ ಈ ದಿನ ಪವಿತ್ರ ತುಳಸಿ ಎಲೆಗಳನ್ನು ಕೀಳಬಾರದು. ಅಮಾವಾಸ್ಯೆಯ ದಿನ ಮನೆಯಲ್ಲಿರುವ ಹಳೆಯ ಕಸದ ಪೊರಕೆಯನ್ನು ಬಿಸಾಡಿ ಹೊಸ ಪೊರಕೆಯನ್ನು ಮನೆಗೆ ತನ್ನಿ. ಇದರಿಂದ ಮನೆಯಲ್ಲಿದ್ದ ದರಿದ್ರ ದೇವತೆ ಹೊರಟು ಹೋಗಿ ಲಕ್ಷ್ಮೀ ದೇವಿ ಮನೆಗೆ ಬರುತ್ತಾಳೆ. ಸಾಧಾರಣ ದಿನಗಳಲ್ಲಿ ಮಾಡುವ ಪೂಜೆಗಿಂತ ಅಮಾವಾಸ್ಯೆಯ ದಿನ ಲಕ್ಷ್ಮೀದೇವಿ, ಮಹಾವಿಷ್ಣು ಮತ್ತು ಪರಮೇಶ್ವರರನ್ನು ಪೂಜಿಸಿದರೆ 100ರಷ್ಟು ಹೆಚ್ಚಿನ ಪುಣ್ಯಫಲ ಸಿಗುತ್ತದೆ. ಒಂದು ವೇಳೆ ಯಾವುದೇ ಕಾರಣಕ್ಕೂ ನಿಮಗೆ ಈ ದಿನ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಚಿಂತಿಸಬೇಡಿ. ಆಗಸ್ಟ್ 12ರ ಅಮಾವಾಸ್ಯೆಯ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಚಾನೆಲ್ನಲ್ಲಿ ಭೀಮನ ಅಮಾವಾಸ್ಯೆಗೆ ಸಂಬಂಧಿಸಿದ ಅತ್ಯಂತ ಪವಿತ್ರವಾದ ಕಥೆಯ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋವನ್ನು ಶ್ರದ್ಧೆಯಿಂದ ಕೇಳಿದರೆ ಸಾಕು. ಮಹಾಲಕ್ಷ್ಮಿಯ ಆಶೀರ್ವಾದದೊಂದಿಗೆ ಶಿವ ಪಾರ್ವತಿಯ ಆಶೀರ್ವಾದ ಮತ್ತು ನಿಮಗಿರುವ ಅಮಾವಾಸ್ಯೆಯ ದೋಷಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತವೆ. ಆದ್ದರಿಂದ ನೀವು ಪೂಜೆ ಮಾಡಿದರೂ ಮಾಡದಿದ್ದರೂ ನಾಳೆ ಬೆಳಿಗ್ಗೆ 7 ಗಂಟೆಗೆ ಬರುವ ಆ ವಿಡಿಯೋವನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ತಕ್ಷಣವೇ ಲೈಕ್ ಮಾಡಿ
ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.